ನೋಟ್ ಬ್ಯಾನ್ ಬಳಿಕ ಕಪ್ಪು ಕುಳಗಳ ಜೊತೆ ಅಕ್ರಮಕ್ಕೆ ಬ್ಯಾಂಕ್ಗಳೇ ಸಾಥ್ ಕೊಡ್ತಾ ಇವೆ. ಹೀಗೆ ನೋಯ್ಡಾದ ಆಕ್ಸಿಸ್ ಬ್ಯಾಂಕ್ನಲ್ಲಿ 60 ಕೋಟಿ ರೂಪಾಯಿ ಅಕ್ರಮ ಹಣ ವ್ಯವಹಾರ ನಡೆದಿದೆ. ನೋಯ್ಡಾದ ಆಕ್ಸಿಸ್ ಬ್ಯಾಂಕ್ನಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಕಂಪನಿ ಹೆಸರಲ್ಲಿ 20 ಫೇಕ್ ಅಕೌಂಟ್ನಲ್ಲಿ 60 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿರೋದು ಬಯಲಾಗಿದೆ. ಆಕ್ಸಿಸ್ ಬ್ಯಾಂಕ್ನ ಸೆಕ್ಟರ್ 51 ಬ್ರಾಂಚ್ನಲ್ಲಿ ಈ ಅಕ್ರಮ ನಡೆದಿದೆ. ಮತ್ತೊಂದು ಕಡೆ ನೋಟ್ ಬ್ಯಾನ್ ಬಳಿಕ ಮಹಾರಾಷ್ಟ್ರದ ಸಹಕಾರ ಬ್ಯಾಂಕ್ಗೆ 4 ದಿನದಲ್ಲಿ 5,000 ಕೋಟಿ ರೂಪಾಯಿ ಡೆಪಾಸಿಟ್ ಆಗಿರೋದು ಆಶ್ಚರ್ಯ ಮೂಡಿಸಿದೆ. ನವೆಂಬರ್ 10 ರಿಂದ 14 ಮಧ್ಯೆ 4 ದಿನದಲ್ಲಿ ರೈತರ ಅಕೌಂಟ್ನಲ್ಲಿ ಇಷ್ಟು ಹಣ ಜಮೆಯಾಗಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದ ಡಿಸಿಸಿ ಬ್ಯಾಂಕ್ನ 3,800 ಬ್ರಾಂಚ್ಗಳಲ್ಲಿ ಹಳೆಯ 500 ಮತ್ತು 1,000 ರೂಪಾಯಿ ನೋಟುಗಳ 5,000 ಕೋಟಿ ರೂಪಾಯಿ ಜಮೆಯಾಗಿದೆ. ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.